ಕೇರಳದಿಂದ ಕಸ ತಂದು ರಾಜ್ಯದಲ್ಲಿ ಸುರಿತಾ ಇದ್ದಂತಹ ಲಾರಿ ಚಾಲಕರಿಗೆ ಗುಂಡ್ಲುಪೇಟೆ ಪುರಸಭೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡು ದಂಡವನ್ನು ಕೂಡ ವಿಧಿಸಿರುವಂತಹ ಘಟನೆ ನಡೆದಿದೆ. ಛೀಮಾರಿ ಕೂಡ ಹಾಕಿದೆ. ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದ ಕೇರಳ ರಸ್ತೆಯಲ್ಲಿ ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕೇರಳದಿಂದ ತಂದ ತ್ಯಾಜ್ಯ ವಸ್ತುವನ್ನು ಈ ವಾಹನ ಚಾಲಕ ಸುರಿತಾ ಇದ್ದ. ಈ ಸಂದರ್ಭದಲ್ಲಿ ಚಾಲಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಪುರಸಭೆ ಅಧಿಕಾರಿಗಳು ಆತನಿಗೆ 5,000 ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಇನ್ನು ಈಚರ್ ವಾಹನ ಚಾಲಕ ಯುನೆಸ್ ಎಂಬಾತ ಕೇರಳದಿಂದ ಬಾಳೆ ಸೇರಿದಂತೆ ಇನ್ನಿತರ ತ್ಯಾಜ್ಯವನ್ನು ತಂದು ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಸುರಿತಾ ಇದ್ದಾಗ ಸಿಕ್ಕಿಬಿದ್ದು ದಂಡವನ್ನು ಕಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ನೋಡ್ತಾ ಇದ್ದೀವಿ ಕೇರಳದಿಂದ ಬಂದು ಅವರ ಕಸವನ್ನು ನಮ್ಮ ರಾಜ್ಯದಲ್ಲಿ ಸುರಿತಾ ಇದ್ದಂತೆ. ನಿಜಕ್ಕೂ ಕೂಡ ಇದು ಆಶ್ಚರ್ಯ ಆಗುತ್ತೆ. ಇಷ್ಟು ದಿನ ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಹೇಗೆ ಸಿಕ್ಕಿಬಿದ್ದ ಈತ ಅಂತ? ಹೌದು ವಿಶ್ವನಾಥ್, ಕರ್ನಾಟಕ ಮತ್ತು ಕೇರಳ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕೇರಳ ಕಸವನ್ನ ತಂದು ಸುರಿರ್ತಕ್ಕಂಥ ಒಬ್ಬ ಚಾಲಕನಿಗೆ 5,000 ದಂಡವನ್ನ ವಿಧಿಸಿ ಆತನಿಗೆ ಅಧಿಕಾರಿಗಳು ಛೀಮಾರಿ ಹಾಕಿದಂತ ಘಟನೆ ಇಂದು ನಡೆದಿದೆ. ಜೊತೆಗೆ ಕೇರಳ ಮತ್ತು ಕರ್ನಾಟಕದಲ್ಲಿ ಚೆಕ್ ಪೋಸ್ಟ್ ಕೂಡ ಇದ್ದು ಅದಿದ್ರೂ ಕೂಡ ಅವರ ಅಧಿಕಾರಿಗಳ ಕಣ್ತಪ್ಪಿಸಿ ಆತ ಬಾಳೆ ಮತ್ತು ಇನ್ನಿತರ ಕಟ್ಟಡ ತ್ಯಾಜ್ಯವನ್ನ ತಂದು ಸುರಿತಾ ಇದ್ದ. ಈತನ ಹೆಸರು ಯೂನಸ್ ಅಂತ ತಿಳಿದು ಬಂದಿದೆ. ಈತನ ಏನು ತ್ಯಾಜ್ಯ ವಿಲೇವಾರಿ ಘಟಕದ ಬಳಿಯ ತಂದು ಕಸವನ್ನ ಸುರಿತಿದ್ದಂತ ವೇಳೆ ಪುರಸಭೆ ಅಧಿಕಾರಿಗಳ ಕಣ್ಣಿಗೆ ಈತ ಸಿಕ್ಕಿಬಿದ್ದು ಆತನಿಗೆ 5,000 ರೂಪಾಯಿ ದಂಡವನ್ನು ವಿಧಿಸಿ ಮತ್ತೆಂದು ಈ ರೀತಿ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇನ್ನು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇದೊಂದು ಕಸ ಸುರಿತಕ್ಕಂತ ಒಂದು ಕೇರಳದ ಒಂದು ಲಾರಿ ಚಾಲಕರು ಒಂದು ರೀತಿ ಒಂದು ರೂಢಿಯನ್ನ ಮಾಡ್ಕೊಂಡಿದ್ದಾರೆ. ಅದು ತಕ್ಕ ಮಟ್ಟಿಗೆ ತಹಬದಿಗೆ ಬಂದರೂ ಕೂಡ ಆಗಾಗ್ಗೆ ಪ್ರಕರಣಗಳು ಮರುಕಳಿಸ್ತಾ ಇದೆ. ಚೆಕ್ ಪೋಸ್ಟ್ ನಲ್ಲಿ ಅಧಿಕಾರಿಗಳ ಕಣ್ತಪ್ಪಿಸಿ ಇವರು ಕೇರಳದಿಂದ ತ್ಯಾಜ್ಯ ಇರಬಹುದು, ಕಟ್ಟಡ ತ್ಯಾಜ್ಯ ಇರಬಹುದು, ಜೊತೆಗೆ ಬಾಳೆ ಸೇರಿದಂತೆ ಇನ್ನಿತರ ತ್ಯಾಜ್ಯವನ್ನು ತಂದು ಸುರಿಯುವ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡಿದ್ದಾರೆ. ಈಗ ದಂಡವನ್ನ ವಿಧಿಸಿದ್ದು ಆತನಿಗೆ ಎಚ್ಚರಿಕೆ ಕೊಟ್ಟು ಛೀಮಾರಿ ಹಾಕಿ ಕಳಿಸಿದ್ದಾರೆ. ವಿಶ್ವನಾಥ್, ಧನ್ಯವಾದ ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 100.